ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕನಸು ನನಸು ಮಾಡುವುದೇ ಶಿಕ್ಷಕರ ಧ್ಯೇಯ ಮರಿಯಪ್ಪ. ಕಂಪ್ಲಿ ಪಟ್ಟಣದ ನಿವೇದಿತ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮಂಗಳವಾರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಹಾಗೂ 2025-26ನೇ ಸಾಲಿನ ವಿದ್ಯಾರ್ಥಿಗಳ ಫಲಿತಾಂಶ ಸಮಾರಂಭವನ್ನು ಅದ್ದೂರಿಯಾಗಿ ಆಚರಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಲೆಯ ಅಧ್ಯಕ್ಷರು ಹಾಗೂ ಮುಖ್ಯ ಗುರು ಮರಿಯಪ್ಪ, ಸಮಾನತೆಯ ಕನಸನ್ನ ನಿಜಗೊಳಿಸಲು ಹೋರಾಡಿದ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆಗಳು ನಮ್ಮ ಬದುಕಿಗೆ ದಾರಿದೀಪವಾಗಿದೆ. ಶಿಕ್ಷಣದ ಮೂಲಕ ವ್ಯಕ್ತಿಯ ಶಕ್ತಿಯನ್ನು ಹೆಚ್ಚಿಸಿ ಹಕ್ಕುಗಳಿಗಾಗಿ ಸಂಘಟನೆಯ ಅಗತ್ಯವನ್ನ ತಿಳಿಸಿದ ಅವರು ಸತ್ಯ ಮತ್ತು ನ್ಯಾಯಕ್ಕಾಗಿ ಹೋರಾಡುವ ಪಾಠವನ್ನ ಸಮಾಜಕ್ಕೆ ನೀಡಿದ್ದಾರೆ ಎಂದಿದ್ದಾರೆ. ಸಮಾನತೆ, ಸ್ವಾತಂತ್ರ್ಯ ಮತ್ತು ಬಾಂಧವ್ಯದ ಮೌಲ್ಯಗಳು ಪ್ರತಿಯೊಬ್ಬರ ಜೀವನದಲ್ಲಿ ಅರಳಬೇಕು. ಶಿಕ್ಷಕರು ಮತ್ತು ಪೋಷಕರು ಅಂಬೇಡ್ಕರ್ ಅವರ ಕನಸನ್ನ ನನಸು ಮಾಡುವುದೇ ತಮ್ಮ ಧ್ಯೇಯವಾಗಿಸಿಕೊಳ್ಳಬೇಕು. ವಿದ್ಯಾರ್ಥಿಗಳು ದೊಡ್ಡ ಕನಸು ಕಾಣಬೇಕು, ಗುರಿ ನಿಗದಿಪಡಿಸಬೇಕು ಹಾಗೂ ಕಠಿಣ ಪರಿಶ್ರಮದಿಂದ ಯಶಸ್ಸು ಸಾಧಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಇದೇ ವೇಳೆ ನಿರಂತರ ಕಲಿಕೆಯಿಂದ ಜ್ಞಾನ ವೃದ್ಧಿಸಬೇಕು. ಗುರುಗಳ ಸೇವಾ ಬದುಕು ಮಕ್ಕಳಿಗೆ ಆದರ್ಶವಾಗಬೇಕು. ಶಾಲಾ ಜೀವನದಲ್ಲಿ ಉತ್ತಮ ಅಭ್ಯಾಸ, ಶಿಸ್ತು ಮತ್ತು ಕಲಿಕೆಯನ್ನ ರೂಢಿಸಿಕೊಂಡ್ರೆ ಭವಿಷ್ಯ ಉಜ್ವಲವಾಗುತ್ತೆ ಎಂದಿದ್ದಾರೆ. ಕಾರ್ಯಕ್ರಮದಲ್ಲಿ ಶ್ರೀಮಾತಾ ಮೊಂಟೆಸರಿ ಸಂಸ್ಥೆ ನಿವೇದಿತ ಆಂಗ್ಲ ಮಾಧ್ಯಮ ಶಾಲೆಯ ಅಧ್ಯಕ್ಷ ಮರಿಯಪ್ಪ, ಕಾರ್ಯದರ್ಶಿ ಕೆ ರಾಮು, ಮುಖ್ಯ ಶಿಕ್ಷಕಿ ಎಂ ಪುಷ್ಪ, ಸಹ ಶಿಕ್ಷಕ, ಶಿಕ್ಷಕಿಯರು, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಉಪಸ್ಥಿತರಿದ್ದರು. ಅವಾಗ ಹೆಂಗಿತ್ತಪ್ಪ ಅಂತಂದ್ರೆ ಓದ್ಲಿಕ್ಕೆ ಕಷ್ಟ ಇರುವಂತ ವ್ಯಕ್ತಿ, ಇಡೀ ದೇಶವನ್ನು ಆಳುವಂತ ವ್ಯಕ್ತಿ ಇವತ್ತು ಪೂಜೆ ಮಾಡಿ ಕೈ ಮುಗಿ ಮಟ್ಟಕ್ಕೆ ಬಂದನಪ್ಪ ಅಂತಂದ್ರೆ ನಾವೆಲ್ಲಿ ಮಟ್ಟಕ್ಕೆ ಹೋಗ್ಬೋದು? ಆ ಸಂವಿಧಾನ ಬಲವತ್ತಲ್ಲೇ ನಮ್ಮ ಸಂವಿಧಾನ ಓದಿ ನಾವೆಲ್ಲಿರ್ಬೋದು? ಸಂವಿಧಾನದಿಂದ ನಾವು ಹಲವಾರು ಗೌರ್ಮೆಂಟ್ ಜಾಬ್ಗಳನ್ನು ಪಡ್ಕೋಬೋದು. ಸಮಾಜದಲ್ಲಿ ಬದುಕೊಳ್ಳಿಕ್ಕೆ ಅನ್ನೋದಿದೆ. ಶಿಕ್ಷಣಕ್ಕೆ ಮೇನ್ ಶಿಕ್ಷಣವನ್ನು ಕೊಡಿಸಿ ಅನ್ನೋದು ಇರ್ತಕ್ಕಂಥದ್ದು ಮೇನಿದು. ಶಿಕ್ಷಣಕ್ಕಾಗಿಗೋಸ್ಕರ ಶಿಕ್ಷಣವನ್ನು ಎಲ್ಲರೂ ಬುದ್ಧಿವಂತರಾಗಬೇಕು. ಎಲ್ಲರೂ ಸಂವಿಧಾನವನ್ನು ಅರ್ಥ ಮಾಡ್ಕೊಳ್ಬೇಕು. ಸಂವಿಧಾನವನ್ನು ಅರ್ಥರೆ ಮಾತ್ರ ನಾವು ಉದ್ಧಾರ ಆಗಲಿಕ್ಕೆ ಸಾಧ್ಯ ಅಂತೇಳಿ ಇವತ್ತು ನಮ್ಮ ಮೊರ್ಮಗೂಡನ್ನು ಬಂದು ಕುಂತಲಪ್ಪ ಅಂತಂದ್ರೆ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ಒಂದು ಹಕ್ಕು ಒಂದೇ. ಹಂಗಾಗಿ ನೀವೆಲ್ಲ ಸಂವಿಧಾನವನ್ನು ಓದಿ ಸಂವಿಧಾನದ ಬಗ್ಗೆ ಜಾಗೃತಿ ಮಾಡಿಸ್ರಿ. ಮೂಡಿಸೋದಕ್ಕಿಂತ ನಮ್ಮ ಮಕ್ಕಳಿಗೆ ಸಂವಿಧಾನದ ಬಗ್ಗೆ ಹೇಳಬೇಕು, ಆಜುಬಾಜು ಹೇಳಬೇಕು. ಆವಾಗ ನಾವು ಸಂವಿಧಾನದ ಬಗ್ಗೆ ಏನನ್ನೋದು ಗೊತ್ತಾಗುತ್ತದೆ. ನಾವು ಶಿಕ್ಷಣ ಸಂಸ್ಥೆಗೆ ಬಂದಿರೋದು ಅಂಬೇಡ್ಕರ್ ಕೊಟ್ಟ ಸಂವಿಧಾನದಿಂದನೇ. ಆ ಸಂವಿಧಾನವನ್ನು ನಾವು ಒಳ್ಳೆ ರೀತಿಯಾಗಿ ಪಡಬೇಕಂತಂದರೆ ನಾವು ಸಂವಿಧಾನದ ಅಡಿಯಲ್ಲಿ ಬರ್ತಕ್ಕಂಥ ಹಕ್ಕುಗಳನ್ನು, ನಿಯಮಗಳನ್ನು ಮಕ್ಕಳಲ್ಲಿ ತಿಳಿಸಿ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಟ್ಬಿಟ್ರೆ ಅದೇ ಒಂದು ಅಂಬೇಡ್ಕರ್ಗೆ ನಾವು ಸಲ್ತಕ್ಕಂಥದ್ದು. ಅಂಬೇಡ್ಕರ್ ಋಣವನ್ನು ನಾವು ಎಷ್ಟು ವರ್ಷ ಹೋದರೂ ತಿಳಿಸೋಕ್ಕಾಗಲ್ಲ. ಬರೀ ಒಂದು ಬಾವುಟ ಹಾಕ್ಯಬೋದು, ಆ ನೀಲಿ ಬಾವುಟ ಹಾಕ್ಕೊಂಡು ಜುಮ್ ಅನ್ನೋದು, ಅದು ಮಾಡೋದು, ಇದು ಮಾಡೋದು, ಅರಸಾಡೋದು, ಅದರಿಂದ ಏನಿಲ್ಲ. ಆತ ಹೇಳಿರೋದೇ ಸಂವಿಧಾನವನ್ನು ಅರ್ಥ ಮಾಡಿಕೊಂಡ್ರೆ ಎಲ್ಲರಿಗೂ ಸಮಾನತೆ ಕೊಟ್ಟು, ಸಮಾನತೆಯೇ ಒಂದು ಮೂಲ ಗುಣವಾಗಿತ್ತವು. ಶಿಕ್ಷಣ, ಸಂಘಟನೆ, ಹೋರಾಟ, ಈ ಮೂರನ್ನು ಇಟ್ಕೊಂಡಿದ್ದ. ಇವತ್ತೇನು ಅಂಬೇಡ್ಕರ್ ಜಯಂತಿ ಮಾಡ್ತಿದ್ದೀವಿ, ನಾವು ಅಲ್ಲಿ ಮಾಡ್ತಿದ್ದೀವಿ, ಇಲ್ಲಿ ಮಾಡ್ತಿದ್ದೀವಿ, ಅಷ್ಟು ಅದ್ದೂರಿಯಾಗಿ ಮಾಡ್ತಿದ್ದೀವಿ. ಅದರಿಂದ ಅಲ್ಲ, ಯಾವುದೇ ಒಂದು ಜಯಂತಿ ಮಾಡೋದ್ರಿಂದಲ್ಲ, ನಾವು ಹೃದಯದಿಂದ ಪೂಜೆ ಮಾಡಬೇಕು. ಎಲ್ಲ ಮತ, ಎಲ್ಲ ಜನಾಂಗ, ಎಲ್ಲ ದೇಶಗಳು, ಇಡೀ ಪ್ರಪಂಚ ಪೂಜೆ ಮಾಡುವಂಥ ವ್ಯಕ್ತಿ ಯಾರನ್ನ, ಒಬ್ಬ ವ್ಯಕ್ತಿ ಯಾರನ್ನಿದ್ರೆ ಅದೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಹಾಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಕೊಡುಗೆ ಬಹಳಷ್ಟಿದೆ. ನಾವು ಅವ್ರ ಬಗ್ಗೆ ಹೊಗಳೋದಲ್ಲ, ಪ್ರತಿನಿತ್ಯ ಅವ್ರಿಗೆ 2 ಊದಿಕಡ್ಡಿ ಹಚ್ಚಲಿದ್ದಷ್ಟು ಹೃದಯದಲ್ಲಿ ಪೂಜೆ ಮಾಡ್ಬೇಕನ್ನೋದು ನಾವು ತಿಳ್ಕೊಳ್ಬೇಕು. ಅಂಬೇಡ್ಕರ್ ಅವರ ಋಣವನ್ನು ನಾವು ತೀರ್ಸೋಕ್ಕಾಗಲ್ಲ. ಆ ಋಣನ ನಾವು ಶಿಕ್ಷಣದಿಂದ ತೀರ್ಸೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ